ಇವಾಗ ನಮ್ಮಮ್ಮ ಊರಿಗೆ ಹೋಗಿ ತಮ್ಮಿಂದ ಅರೌಂಡ್ 4 ದಿನ ಆದ್ಮೇಲೆ 3 ದಿನ 4 ದಿನ ಆದ್ಮೇಲೆ ಸ್ನಾನ ಮಾಡ್ತಾ ಇದ್ದೀವಿ. ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮಮ್ಮ ಬರೋಗಂಟ ಅಡ್ಜಸ್ಟ್ ಮಾಡ್ಕೋಬೇಕು ಗೈಸ್. ಸೂಪರ್ ಆಗಿತ್ತು. ನಗ್ತೋಳ ಅವಳೇ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾಳೆ. ಹೌದು ನಾನು ಸತ್ ಈಗ ತಾನೇ BP ಟ್ಯಾಬ್ಲೆಟ್ ತಗೊಂಡೆ ಅಣ್ಣ. ನೀವು ಸಿಗ್ತೀರಾ ಅಂತ ಗೊತ್ತಾಗಿದ್ರೆ ಶುಗರ್ದು ತಗೊಬಿಡ್ತಿದ್ದೆ. 1:30 ಕರೆಕ್ಟಿಗೆ ಅಲಾರ್ಮ್ ಇಟ್ಕೊಂಡಿದ್ದೆ. ಪಾಪು ಬರ್ತಾಳೆ, ಅವಳನ್ನ ನೋಡ್ಕೋಬೇಕಲ್ವಾ, ಅದಕ್ಕೆ ಬಂದೆ ಆಚೆ ಕಡೆ. ಬನ್ನಿ ನೋಡೋಣ. ನಿದ್ದೆ ಫುಲ್ಲು, ಇನ್ನೂ ನಿದ್ದೆ ಬರ್ತಾಯಿದ್ದೆ. ಇನ್ನೂ ಬಂದಿಲ್ಲ ಪಾಪು, ಇನ್ನೂ ಬಂದಿಲ್ಲ ಪಾಪು. ಬರ್ತಾಳೆ ಇನ್ನೊಂದು 5 ನಿಮಿಷದೊಳಗಡೆ ಬರ್ತಾರೆ. ಯಾವಾಗ ಬರ್ತಾರೆ ಕರ್ಕೊ ಬರ್ತಾರೆ. ಇಷ್ಟೊತ್ತು ಅಲ್ಲೇ ನಿಂತಿದ್ನಲ್ಲ. ಬಾಯ್ ಹಾಕ್ತಾರ, ಎಲ್ಲನೂ ಬಾಯ್ ಹಾಕೊಂತಿಯಲ್ಲ ನೀನು. ಬಿಡು ಬಾಯಿಗೆ, ಬಾಯ್ ತೆಗಿ. ಹಾಯ್ ಹೇಳುದು ಎಲ್ಲರಿಗೂ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಇವತ್ತಿನ ಹೊಸ ಬ್ಲಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನಮ್ಮ ಚೈತ್ರಕ್ಕ ಏನು ಕುಷ್ಕ ತಂದೋಳೆ, ತಿಂತಿದ್ದೀವಿ. ಏನು ಮಾಡ್ತಿದ್ದೀನಿ? ಹಾಂ, ಅವಳು 1:30 ಬಂದು, ನಾನು 1:30 ಎದ್ದಿದ್ದೆ. ಆ್ಯಕ್ಚುಲಿ ಪಾಪ ಅವಳು ಹೊಟ್ಟೆ ಎಸಿದೈತೆ. ನನ್ನ ಹತ್ರ ಕಾಸು ಬೇರೆ ಇಲ್ಲ. ಕಾಸಿದ್ರೆ ನಾನು ಅವಳಿಗೆ ಕರ್ಕೊಂಡು ಹೋಗ್ತೀನಿ, ತಿನ್ಸ್ಕೊಂಡ್ಬರ್ತಾ ಇದ್ದೆ. ಇಲ್ಲಾಂದ್ರೆ ಆ ಪಾರ್ಸೆಲ್ ಇಲ್ಲಿಗೆ ತೊಗೊಬರ್ತಿದ್ದೆ. ಏನು ಮಂತ್ ಎಂಡ್ ಆಗ್ತಾ ಬಂದ್ರೆ ಅಪ್ಪ ದೇವ್ರೆ ಕಾಸೇ ಇರಲ್ಲ ನನ್ನ ಕೈಲಿ. ದುಡ್ಡಿಲ್ಲ ನನ್ನ ಹತ್ರ, ₹1 ಇರಲ್ಲ, ₹5 ಇತ್ತಷ್ಟೇ. ಓಕೆ, ಮತ್ತೆ ಓಕೆ, ನಾನಿವಾಗ ಕುಷ್ಕ ತಿಂತೀನಿ. ನಂಗೆ ಹೊಟ್ಟೆ ಎಸ್ತೈತೆ. ನಾನು ಬೆಳಗ್ಗೆ ಇವತ್ತಿನ ಬೆಳಗಿನ ಊಟ ಏನು ಉಲ್ಟಾ ಆಗ್ತೈತಾ? ಎಸ್, ಇವತ್ತಿನ ನನಗೆ ಮಧ್ಯಾಹ್ನದ ಊಟ, ನಿಮಗೆ ಬೆಳಗ್ಗೆ ಊಟ ಅಲ್ಲ, ಸಾರಿ, ನಿಮಗೆ ಮಧ್ಯಾಹ್ನದ ಊಟ, ನನಗೆ ಬೆಳಗ್ಗೆ ಊಟ. ಕುಷ್ಕ ನಮ್ಮ ಅಕ್ಕ ಹೋಟ್ಲಿಂದ ತಂದಿರೋದು. ಈ ಹೋಟ್ಲ ಚೆನ್ನಾಗಿದೆ ಅಂದ್ಬಿಟ್ಟು ದಿನಾಗ್ಲೂ ಅಂತೀನಿ. ಅವಾಗ ತರ್ತಾ ಬನ್ನಿ ತಿನ್ನೋಣ. ನಿಮಗೂ ಟೇಸ್ಟ್ ಬೇಕ್ರೆ ಅಲ್ಲಿಂದನೇ ತಿನ್ಕೊಳ್ಳಿ. ಓಕೆ, ಊಟ ಆಯಿತು. ಇಷ್ಟೊತ್ತು ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದೆ. ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. 1.5 hours ಬರೀ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದೆ. ಏನು ಮಾಡಬೇಕು ಅಂತ ತಲೆಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಸದ್ಯಕ್ಕೆ ಎಡಿಟ್ ಮಾಡ್ಬಿಡೋಣ, ಎಡಿಟ್ ಕಂಪ್ಲೀಟ್ ಮಾಡೋಣ. ನೆನ್ನೆ ಬ್ಲಾಗ್ದು ಎಡಿಟ್ ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಎಡಿಟ್ ಕಂಪ್ಲೀಟ್ ಮಾಡಾದ್ಮೇಲೆ ಮೊಟ್ಟೆ ಬೇಯಿಸ್ಕೊಂಡು ಬಾಳೆಹಣ್ಣು ತಿನ್ಕೊಂಡು ಜಿಮ್ಗೆ ಹೊರಡ್ಬರ್ತೀನಿ. ನಾವಪ್ಪ ಇನ್ನೂ ಬಂದಿಲ್ಲ. ನಾವಪ್ಪ 5:15 ಬರ್ತಾರೆ. ಮೊಟ್ಟೆ ಇವಾಗ ಜಸ್ಟ್ ಬೇಯಿಸಿ 2 minutes ಆಗೈತೆ. ತಿನ್ನೋಣ. ನಮ್ಮ ಪಾಪು ಒಂದು ಕೊಟ್ಟು ನಾನೊಂದು, ನಮ್ಮ ಅಪ್ಪನೂ ಬಂದರು. ಅವ್ರ ಆಫೀಸಿಂದ ಅವರು ಬಂದರು ಡ್ಯೂಟಿ ಮುಗಿಸ್ಕೊಂಡು. ಹಾಯ್ ಅಣ್ಣ. ಗುಡ್ ಈವ್ನಿಂಗ್ ಎವ್ರಿಬಡಿ, ಗುಡ್ ಈವ್ನಿಂಗ್. ಏನು ಮಾಡ್ತಿದ್ಯಾ? ಬಾ, ಮೊಟ್ಟೆ ತಿನ್ನೋ ಅಂತ ಬಾಯ್ಲಿ. ಅಯ್ಯೋ, ಏನೋ ಮಾಡ್ತೋಳೆ ಆಚೆ ಕಡೆ. ಪಾಪು ಅವರೆಲ್ಲ ಯಾರು ಮೇಲ್ಗಡೆ ಮನೆಯವ್ರು ಬಂದ್ರೆ ಬೈತಾರೆ ಕಣೆ. ಎಲ್ಲ ತೆಗಿ ಫಸ್ಟು. ಓ, ಏನು ಹಿಂಗಾದ್ರೆ ಹೆಂಗೆ ಕತೆ? ನೋಡಿದೆ ಅವಳು ಏನು ಮಾಡಿದಾಳಂತ. ಹಿಂಗಾದ್ರೆ ಹೆಂಗೆ ಕತೆ? ಬೇರೆಗಡೆ ಬರೋರು ನಮಗೆ ಬೈಯಲ್ವಾ? ಬೈಯಲ್ಲ, ಹೇಳ್ತಾರೆ ಅಷ್ಟೇ. ಅವ್ರಿಗೂ ಗೊತ್ತಾಗಲ್ವ ಚಿಕ್ಕ ಪಾಪು ತಾನೆ ಆಡ್ತಿರೋದು ಅಂತ ಅಲ್ವಾ? ಮೊಟ್ಟೆ ಚೆನ್ನಾಗಿರೋ ಮೊಟ್ಟೆ ಎಷ್ಟು ಚೆನ್ನಾಗಿ ಬಿಡಿಸ್ತೀನಿ ನಾನು. ಬರೀ ಮೊಟ್ಟೆ ತಿನ್ನ ಪಾಪು ಇಟ್ಟಿದ್ದೀನಿ. ಪಾಪು ತಿಂತಾಳ ಅದನ್ನ. ಮೊಟ್ಟೆ ತಿನ್ಬಿಟ್ಟು ಒಂದು ಬಾಳೆ ತಿನ್ಬಿಟ್ಟು ಜಿಮ್ಗೆ ಹೊರಡ್ಬಿಡ್ತೀನಿ. 2000 years later. ಜಸ್ಟ್ ಇವಾಗ ವರ್ಕೌಟ್ ಮುಗಿಸ್ಕೊಂಡ್ಬಂದೆ. ಜಿಮ್ಗೆ ಹೋಗಿದೆ. ತಲೆಯೆಲ್ಲ ಕಡಿತಿದೆ. ಇವತ್ತು ಸ್ನಾನ ಮಾಡಬೇಕಾಯ್ತು, ಸ್ನಾನ ಮಾಡಿದ್ದೆ. ಇವತ್ತು ನಾಳೆ ಮಾಡ್ಕೊತೀನಿ. ನಮ್ಮಮ್ಮ ಇದ್ರೆ ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡ್ಕೊಳ್ಳೋದು ಬೈದೋಳವರು. ನಾನು ಒಂದಿನ ಬಿಟ್ಟು ಒಂದಿನ ಸ್ನಾನ ಮಾಡ್ತಿದ್ದೆ. ಇವಾಗ ನಮ್ಮಮ್ಮ ಊರಿಗೆ ಹೋಗಿ ತಮ್ಮಿಂದ ಅರೌಂಡ್ 4 ದಿನ ಆದ್ಮೇಲೆ 3 ದಿನ 4 ದಿನ ಆದ್ಮೇಲೆ ಸ್ನಾನ ಮಾಡ್ತಾ ಇದ್ದೀನಿ. ಇವತ್ತು ಮಾತ್ರ ವರ್ಕೌಟ್ ಮಸ್ತಾಗಿತ್ತು. ಲೈಕ್ ಲ್ಯಾಕ್ಸ್ ವರ್ಕೌಟು. ನಾನು ಬೇರು ಅಂತ ಹೇಳದ್ನಲ್ಲ, ನನಗೆ ಲ್ಯಾಕ್ಸ್
ಲ್ಯಾಟ್ಸ್ ವರ್ಕೌಟ್ ಮಾಡಿದ್ರೆ ಮಾತ್ರ ನನ್ನ ತಲೆಯಲ್ಲಿ ಬೆನ್ನಲ್ಲಿ ಮೈಯಲ್ಲೆಲ್ಲ ಬೆವರು ಬರೋದು. ನೀನ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಲಿ ಹಿಡಿಯುತ್ತೆ. ಅಂದರೆ ಬರಲ್ಲ. ಮತ್ತೆ ಏನಿಲ್ಲ, ನಮ್ಮ ಅಕ್ಕ ಇದು ಏನು ಅಡುಗೆ ಮಾಡ್ತಾಳೆ, ನಮ್ಮಪ್ಪ ಅವ್ರ ಅಕ್ಕ ಜೊತೆ ಮಾತಾಡ್ತಿದ್ದಾರೆ. ಜಸ್ಟ್ ಇವಾಗ ಎಡಿಟ್ ಆಯಿತು. ಆಗಲೇ ಲೈಕ್ ನಮ್ಮ ಪಾಪು ಸಿಕ್ಕಾಪಟ್ಟೆ ಏನು ಡಿಸ್ಟರ್ಬ್ ಮಾಡ್ತಿದ್ಲು. ನಮ್ಮ ಅಪ್ಪ ಊಟ ಟೊಮೊಟೊ ಬಾತ್ ಮಾಡೋಳಂತೆ. ಟೊಮೊಟೊ ಬಾತಾ ಚೆನ್ನಾಗಿ ನೋಡೋಕ್ಕೆ ಚೆನ್ನಾಗಿಲ್ಲ. ಏನು ಇರ್ಲಿಲ್ವಂತೆ ಗೈಸ್. ಏನು ಇರ್ಲಿಲ್ಲ ಅಂದ್ರೆ ತರಕಾರಿ ಇರ್ಲಿಲ್ಲ ಅಂತ ಅದಕ್ಕೆ ಚೆನ್ನಾಗಿರ್ಲಿಲ್ವಂತೆ. ಅಲ್ಲ ನೋಡಕ್ ಚೆನ್ನಾಗಿಲ್ಲ, ಅಲ್ಲ ಏನು ಹಾಕಿಲ್ವಂತೆ. ಸರಿ ಏನ್ ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ನಮ್ಮ ಅಮ್ಮ ಬರಗಂಟ ಅಡ್ಜಸ್ಟ್ ಮಾಡ್ಕೋಬೇಕು ಗೈಸ್. ಸೂಪರ್ ಆಗಿತ್ತು. ನಾಳೆಯಿಂದ ಕಟ್ಟಂತೆ ಅಡಿಗೆ ಚೆನ್ನಾಗಿಲ್ಲ ಅಂದ್ರೆ ಬನ್ನಿ ನಾವು ಕೆಳಗಡೆ ಕುತ್ಕೊಂಡು ಊಟ ಮಾಡೋಣ. ನಂಗೆ ಮೇಲ್ಗಡೆ ಕುತ್ಕೊಂಡು ಊಟ ಮಾಡೋದು ನಂಗೆ ಇಷ್ಟ ಆಗಲ್ಲ ಗೈಸ್ ಯಾವಾಗಲೂ. ಫಸ್ಟ್ ಆಫ್ ಆಲ್. ಸೆಕೆಂಡ್ ಆಫ್ ಆಲ್ ಏನಂದ್ರೆ ಅದೇಕೆ ನಗ್ತಿದ್ದೀನಿ, ನಿಜ ಕಣ. ಅವಳು ನಗ್ತಾಳ, ಅವಳೇ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾಳೆ. ಹೌದು, ನಾನು ಸತ್ಯ. Please note this point, Your Honor. ಯಾವಾಗಲೂ ನಂಗೆ ಕೆಳಗಡೆ ಕುತ್ಕೊಂಡು ತಿನ್ನೋದಕ್ಕೆ ನಂಗೆ ಇಷ್ಟ. ನಾನೇ ದಿವಾನ್ ಕಟ್ ಮೇಲೆ ಕುತ್ಕೋಬೇಕು, ಇದ್ರ ಬೆಂಚದ ಮೇಲೆ ಕುತ್ಕೋಬೇಕು, ಸುಮ್ಮನೆ ಕುತ್ಕೊಳ್ಳೋದು ನಿಜ. ನಗು ಬಿಡು, ಸತ್ಯವಾಗ್ಲೂ ನಾನು ಹೇಳ್ತಿರೋದು. ನಂಗೆ ಕೆಳಗಡೆ ಕುತ್ಕೊಂಡು ಊಟ ಮಾಡೋದಕ್ಕೆ ನಂಗೆ ಇಷ್ಟ. ಬನ್ನಿ ಪಲಾವ್ ತಿನ್ನೋಣ. ಸಾರಿ, ಟೊಮೊಟೊ ಬಾತ್ ತಿನ್ನೋಣ. 2:30 3 ಗಂಟೆ 2:30 3 ಗಂಟೆ ಒಂದ್ಸರಿ ತಿಂತೀನಿ. ನಂಗೆ ಹೊಟ್ಟೆ ಹಸು ತಡ್ಕೊಳಕ್ಕಾಗಲ್ಲ. ಚೆನ್ನಾಗಿ ತಿಂತೀನಿ, ಏನೇ ಆಗಲಿ ಏನೇ ಸಿಕ್ಲಿ ಹೆಂಗಾರು ಇರಲಿ ತಿಂತೀನಿ ಗೈಸ್. ಯಾಕಂದ್ರೆ ನನ್ನ ಕೈಲಿ ಆಗಲ್ಲ. ಇವಾಗ ಎಡಿಟ್ ಮುಗ್ದಾಯ್ತು, ಅಪ್ಲೋಡ್ ಮಾಡಬೇಕು. 7:30 ಬರುತ್ತೆ ನಾಳೆ, 7:30 ಬೆಳಗ್ಗೆ. ನೋಡಿ ಆಯಿತಾ? ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ? ಅದು ನಿಮ್ಮ ಇಷ್ಟ. ಲೈಕು ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು. ನಿಮ್ಗೆ ಏನಾದ್ರು ಇಷ್ಟ ಆದರೆ ಮಾಡ್ತೀರಾ. ಬನ್ನಿ ಊಟ ಮಾಡ್ತೀರಾ. ಸೊಪ್ಪ ಟೈಮ್ ಎಷ್ಟು ಗೊತ್ತಾ? ಬೆಳಗ್ಗೆ 5:30. ನೀವೆಲ್ಲ ಮಲಗಿರ್ತೀರಾ ಅಥವಾ ಇವಾಗ ಎದ್ದಿರ್ತೀರಾ. ಒಬ್ರೊಬ್ರು ಕೆಲ್ಸಕ್ಕೆ ಹೋಗಕ್ಕೆ ರೆಡಿ ಆಗ್ತಿರ್ತಾರೆ, ಇನ್ನೊಬ್ರೊಬ್ರು ಮೊಬೈಲ್ ನೋಡ್ಕೊಂಡಿರ್ತಾರೆ, ರೀಲ್ಸ್ ಸ್ಕ್ರೋಲ್ ಮಾಡಿಕೊಂಡು. ನಮಗೆ ನಿದ್ದೆ ಬರ್ತಾ ಇಲ್ಲ. ನಾನು ಬರೋದು 7 ಗಂಟೆಗೆ ಬೆಳಗ್ಗೆ, ನೈಟ್ ಶಿಫ್ಟ್ ಎಫೆಕ್ಟ್. ಮತ್ತು ಸೆಕೆಂಡ್ ಥಿಂಗ್ ಏನಂದರೆ ಹೊಟ್ಟೆ ಸಿಕ್ಕಾಪಟ್ಟೆ ಸಿಗ್ತೈತೆ. ನಾನು ತಿನ್ನಬೇಕಾಗಿತ್ತು, ತಿಂತೀನಿ ಹೋಗ್ಬಿಟ್ಟು. ಮತ್ತು ಥರ್ಡ್ ಏನಂದರೆ ಇವತ್ತು ನಾನು ಒಬ್ಬನೇ ಶಿಫ್ಟಲ್ಲಿ, ನಮ್ಮ ಶಿಫ್ಟಲ್ಲಿ ನಾನು ಒಬ್ಬನೇ ಕೆಲಸ ಮಾಡಬೇಕಾಗಿತ್ತು. ಅವ್ನಿಗೆ ಹೆಂಗೆ ಫೀಲ್ ಆಗ್ತಿತ್ತು ಅಂದರೆ ಗೊತ್ತಾ? ಒಳ್ಳೆ ಫಿಲಮಲ್ಲಿ ಒಬ್ಬ ಹೀರೋ ಎಲ್ಲ ವಿಲನ್ಸ್ನ ಹೊಡೆದು ಓವರ್ ಆಯ್ತಲ್ವ? ಆ ಥರ ಫೀಲ್ ಆಗ್ತಾಯಿತ್ತು ಇವತ್ತು. ಬಿಕಾಸ್ ಅಷ್ಟೊಂದು ಕೆಲಸ ಇತ್ತು, ಸಿಕ್ಕಾಪಟ್ಟೆ ಕೆಲಸ ಇತ್ತು ಇವತ್ತು. ಒಬ್ಬನೇ ಗೊತ್ತಿಲ್ಲ ಎಷ್ಟು ಎರರ್ಸ್ ಮಾಡಿದ್ದೀನೋ ಏನೋ. ಏನು ಮಾಡೋಕ್ಕಾಗಲ್ಲ, ಆಗಿರುತ್ತೆ. ಸ್ಪೀಡಾಗಿ ಮಾಡ್ತಿರ್ತೀನಲ್ಲ. ಓಕೆ ಗೈಸ್, ನಾನು ಊಟ ಹಾಕೊಂಬರ್ತೀನಿ, ಹೊಟ್ಟೆ ಹಸಿತೈತೆ. ನಿಮಗೆ ಇದು ಟಿಫನ್ ಆಗಬೇಕು, ನನಗೆ ಇದು ಏನಪ್ಪ ಇದು ನನಗೆ ಡಿನ್ನರು 5:30 ಬೆಳಗ್ಗೆ 5:30 ಡಿನ್ನರ್. ಇದು ಮಿಕ್ಸರ್ ಇಟ್ಕೊಂಡಿದ್ದೀನಿ ಹಂಚ್ಕೊಳ್ಳೋಕ್ಕೆ. ಏನು ಇಷ್ಟೊಂದು ಹಾಕೊಂಡು ತಿಂತಿದೆಯಲ್ಲ ಅಂತ ಅನ್ಕೊಬಿಟ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಹೊಟ್ಟೆ ಹಸ್ತಿದೆ, ಅದಕ್ಕೆ ಜಮಾಯಿಸ್ಬಿಡ್ತೀನಿ. ಹೆಂಗಿದ್ರು ಇದನ್ನು ತಿಂದಿಲ್ಲ ಅಂದರೆ ವೇಸ್ಟ್ ಮಾಡ್ತಾಳೆ, ಚೈತ್ರ ಬಿಸಾಕ್ಬಿಡ್ತಾಳೆ. ಇನ್ನೂ ಅಷ್ಟೇ, ಹೆಂಗಾದ್ರೂ ಸರಿ ಆಯಿತು. ಬಾಯ್. ಸಾರಿ, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನಾದ್ರು ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಏನು ನೆನೆಸ್ಕೊಂಡು ಹೇಳ್ತಿದ್ದೇನೆ ಅಂದ್ಕೊಂಡ್ರೆ ನೆನಪು ಮಾಡ್ಕೋಬೇಕು. ಫುಲ್ ಅಭ್ಯಾಸ ಆದಮೇಲೆ ಬ್ಲಾಗ್ ಮಾಡೋದಕ್ಕೆ, ಆಮೇಲೆ ಆಚೆ ಕಡೆ ಹೋಗ್ಬಿಟ್ಟು ಫೋನ್ ಹಿಡ್ಕೊಂಡು ಧೈರ್ಯವಾಗಿ ಮಾತಾಡ್ತೀನಿ. ಅಲ್ಲಿವರೆಗೂ ಹಿಂಗೇನೆ.
ಸರಿ ಬಾಯ್, ನಿಮಗೂ ಟೈಮ್ ಆಗಿರುತ್ತೆ. ನೀವು ಥ್ಯಾಂಕ್ಸ್ ನೋಡಿದ್ದಕ್ಕೆ ನನ್ನ ವಿಡಿಯೋನ. ಬಾಯ್.